ಯಾರ್ಯಾರು ಗುರುವಾರ ಆಗ್ತಾ ಇದಾರೆ ಸ್ನೇಹಿತರೆ, ಯಾರ್ಯಾರು ಗುರುವಾರ ಆಗ್ತಾ ಇದಾರೆ ಅಲ್ಲಿ ನಾನು 3 ಆಫರ್ಸ್ ಗಳನ್ನ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಗುರುವಾರ ಯಾರು ಲಾಗಿನ್ ಮಾಡ್ತಾರೆ ಅವ್ರಿಗೆಲ್ಲ ಒಂದೊಂದು ಕೂಪನ್ ಕೊಡ್ತಾ ಇದೀನಿ. ಒಂದು ಕೂಪನ್ ಗಳನ್ನ ಕೊಡ್ತಾ ಇದ್ದೀನಿ. ಏನ್ ಕೂಪನ್ ಕೊಡ್ತಾ ಇದ್ದೀನಿ ಅಂದ್ರೆ, ಬುಧವಾರ ಆದವ್ರಿಗೆ ಮಾತ್ರ ಅಲ್ಲ, ಗುರುವಾರ ಆದವ್ರಿಗೆ ಮಾತ್ರ, 23ನೇ ಆದವ್ರಿಗೆ ಮಾತ್ರ. ಎಷ್ಟು ಜನ ಆರ್ಕೆಯಿಂದ 300 ಲಾಗಿನ್ ಆಗುತ್ತೆ ಅಂದ್ರೆ ನೋ ಇಶ್ಯೂ. 300 ಲಾಗಿನ್ ಆದ್ರೂ ಓಕೆ, 200 ಲಾಗಿನ್ ಆದ್ರೂ ಓಕೆ. ಅದು ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತೇಳಿ. ಯಾರು ಗುರುವಾರ ಅವತ್ತಿನ ದಿನ ಲಾಗಿನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ, ಎಲ್ಲಾ ಲಾಗಿನ್ಗೂ ಒಂದೊಂದು ಕೂಪನ್ ಕೊಡ್ತೀನಿ. ಎಲ್ಲಾ ಲಾಗಿನ್ಗೂ ಒಂದು ಕೂಪನ್. ಒಬ್ರು 7 ಐಡಿ ಹಾಕಿದ್ರು 7 ಕೂಪನ್ ಕೊಡ್ತೀನಿ. ಒಬ್ರು 10 ಲಾಗಿನ್ ಹಾಕಿದ್ರು 10 ಕೂಪನ್ ಕೊಡ್ತೀನಿ. ಒಬ್ರು ಒಂದೇ ಹಾಕಿದ್ರು ಒಂದು. 100 SP ಗೆ ಮಾತ್ರ. ಯಾರು 100 SP ಬಿಲ್ ಮಾಡ್ತಾರೆ 23ನೇ ತಾರೀಕು ಗುರುವಾರ, ಅವರಿಗೆ ಎಲ್ಲರಿಗೂ ಒಂದು ಕೂಪನ್ ಇರುತ್ತೆ. ಫಸ್ಟ್ ಅದರಲ್ಲಿ ಡ್ರಾ ಮಾಡ್ತೀನಿ. ಫಸ್ಟ್ ಒಂದು LED TV 32 ಇಂಚಸ್ ಗಿಫ್ಟ್ ಇದೆ. ಫಸ್ಟ್ ಡ್ರಾ ಬಂದಂತವ್ರಿಗೆ. ಸೆಕೆಂಡ್ ಬಂದಂತವ್ರಿಗೆ, ಥರ್ಡ್ ಬಂದವ್ರಿಗೆ ಕೆಲವು ಸಸ್ಪೆನ್ಸ್ ಇದೆ. 10 ಸಮಾಧಾನಕರ ಬಹುಮಾನಗಳಿದೆ. ಯಾರು ಗುರುವಾರ ಐಡಿಗಳನ್ನ ಹಾಕ್ತಾರೆ, ನಮ್ಮ ಆರ್ಕೆಲ್ ಬೀಳ್ತಕ್ಕಂಥದ್ದು ಐಡಿಗಳಿಗೆ ಮಾತ್ರ. ಆ ಯಾರು ಪುಣ್ಯವಂತರು ಗೊತ್ತಿಲ್ಲ, 32 ಇಂಚಿನ ಟಿವಿ, 15,000 ರೂಪಾಯಿ ಟಿವಿ ನಿಮ್ಮ ಮನೆಗೆ ಬರುತ್ತೆ ಸ್ನೇಹಿತರೆ. 32 ಇಂಚಸ್ ಟಿವಿ ನಿಮ್ಮ ಮನೆಗೆ ಬರುತ್ತೆ. ಯೋಚನೆ ಮಾಡಿ. ಅದ್ರಲ್ಲೂ ನಾನೊಂದು ಒಳ್ಳೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಒಂದೇ ಒಂದು, ನಾನು ಯಾವತ್ತೂ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಹಠ ಅನ್ನೋದು ಬಂತು ಅಂದ್ರೆ ಸಂತೋಷನ ಮೀರ್ಸೋರು ಇಲ್ಲ. ಅದು ಮೀರ್ಸಿದ್ರೆ ಅದು ನಾನೇ ಅನ್ನೋದು ನನ್ನ ಹಠ. ಅದು ನಾನು ಹೀಗೂ ಅನ್ಕೊಬಹುದು, ಇನ್ನೊಬ್ರು ಏನು ಅನ್ಕೋಬಹುದು ಗೊತ್ತಿಲ್ಲ. ನನ್ ದುಡ್ಡಿಗೆ ಯಾವತ್ತೂ ಪ್ರಾಮುಖ್ಯತೆ ಗೊತ್ತಿಲ್ಲ. ಒಂದು ಚಾಲೆಂಜ್ ಅನ್ನೋದು ಬಂತು ಅಂದ್ರೆ ಒಬ್ಬ ವ್ಯಕ್ತಿ ಮುಂದೆ, ಆ ಚಾಲೆಂಜ್ ಮೀರ್ಸೋವರೆಗೂ ನಾನ್ ಬಿಡೋದಿಲ್ಲ. ನನ್ ದುಡ್ಡು ಇಂಪಾರ್ಟೆಂಟ್ ನಾನು ಕೊಡಲ್ಲ. ಇವತ್ತು ನಾನ್ ವೇಟ್ ಮಾಡ್ತಾ ಇದ್ದೀನಿ. ನನ್ ಲೆಜೆಂಡ್ಸ್, ನೀವು ಕೋಆಪರೇಟ್ ಕೊಟ್ಟಿದ್ಕೆ ಅದು ಆಫರ್ ಕೊಡ್ತಾ ಇರೋದು. ನಾನು ಅಮಿಷ ಹೊಡ್ತಾ ಇಲ್ಲ. ನೀವೆಲ್ಲ ಕೋಆಪರೇಟ್ ಕೊಟ್ಟು ಅವತ್ತು ಹಾಕಿದ್ದಕ್ಕೆ ನಾನು ಕೊಡ್ತಾ ಇರೋದು. ಆದ್ರೆ ನಾನು ರಿಯಲ್ ಆಗಿ ನಾನು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು ಅವತ್ತು ನಿಮ್ಮ ಸಪೋರ್ಟ್. ಅವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ರಿಯಲ್ ಸಪೋರ್ಟ್. ಇಷ್ಟು ದಿನ ನಾನು ನಿಮ್ಗೆ ಏನ್ ಸಪೋರ್ಟ್ ಮಾಡಿದೀನಿ, ಏನ್ ಮಾಡಿದೀನಿ ಅದ್ ನನಗ್ ಬೇಡ. ಆದ್ರೆ ಅವತ್ತಿನ ದಿನ ನಾನು ರಿಯಲ್ ಸಪೋರ್ಟ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಎಸ್ ಸರ್, ನಾನ್ ನಿಮ್ಮೊಟ್ಟಿಗಿದ್ದೀನಿ ಸರ್, ಅದೇನ್ ಬೇಕಾದ್ರೆ ಆಗ್ಲಿ ಸರ್, ಆ ವಾಯ್ಸ್ ನಿಮ್ಮೊಟ್ಟಿಗೆ ಇರ್ಬೇಕು ಅಂತೇಳಿ ನಾನೊಂದು ಸಕ್ಸಸ್ ಸ್ಟೋರಿ ತಗೊಂಡು 16ನೇ ತಾರೀಕು ಮಾತಾಡ್ಬೇಕು ಅಂತ ನಾನಿದ್ದೀನಿ. ಅದಕ್ಕೋಸ್ಕರ ವೇಟ್ ಅಂಡ್ ಸಿ. ಇವತ್ತು ಆಲ್ರೆಡಿ ಇವತ್ತು ಭಾನುವಾರ, ಸೋಮವಾರ ಇದೆ, ಮಂಗಳವಾರ ಇದೆ, ಬುಧವಾರ ಇದೆ, ಗುರುವಾರ. 4 ಡೇಸ್ ನಿಮ್ಗೆ ಟೈಮ್ ಇದೆ. ಇಡೀ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ. ಒಂದ್ ಪಾರ್ಟು ಅವತ್ತು ಮ್ಯಾಕ್ಸಿಮಮ್ ಐಡಿ ಬರೋದ್ರಿಂದ ಸ್ನೇಹಿತರೆ, ಒಂದೇನ್ ಗೊತ್ತಾ, ನಿಮ್ದೇ ಎಷ್ಟೋ ಜನದ ರ್ಯಾಂಕ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ KYC ಎಲ್ಲ ನಿಮ್ದಿರೋದು, ನಂದಲ್ಲ. ಕರೆಕ್ಟ್ ಅಲ್ಲ? 2 ಹಾಕಿದ್ರೆ ಎಷ್ಟೋ ಜನದ ರ್ಯಾಂಕ್ ಆಗುತ್ತೆ, 5 ಹಾಕಿದ್ರೆ ಎಷ್ಟೋ ಜನದ ಆಗುತ್ತೆ, 1 ಹಾಕಿದ್ರೆ ಫಸ್ಟ್ನೇ ರ್ಯಾಂಕು, 2 ಹಾಕಿದ್ರೆ 2ನೇ ರ್ಯಾಂಕು. ಎಷ್ಟೋ ಜನದ್ದು ರ್ಯಾಂಕ್ ಹತ್ರ ಇದೀರ ಸ್ನೇಹಿತರೆ. ಇವತ್ತು ನಮ್ಮ ಒಗ್ಗಟ್ಟು ತುಂಬಾ ಬಲಿಷ್ಠವಾಗಿದೆ. ಆರ್ಕೆ ಒಗ್ಗಟ್ಟನ್ನ ಯಾರು ಬ್ರೇಕ್ ಮಾಡ್ಲಿಕ್ಕಾಗಲ್ಲ. ಅಂತ ಒಗ್ಗಟ್ಟು ನಮ್ಮ ಆರ್ಕೆಲಿದೆ ಸ್ನೇಹಿತರೆ. ಆ ಒಗ್ಗಟ್ಟನ್ನ ಅವತ್ತು ನಾವು ಪ್ರದರ್ಶನ ಮಾಡ್ಬೇಕಾಗಿದೆ. ನೀವು ಯಾವಾಗ್ಲೂ ನೋಡಿ, ಹೊಟ್ಟೆ ಹಸ್ದಾಗ ಊಟ ಮಾಡ್ಬೇಕಂತ ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ನನಗೆ ಚಾಲೆಂಜ್ ಕ್ರಿಯೇಟ್ ಆಗಿದ್ದ ದಿನ ಇದೆಯಲ್ಲ, ಅವತ್ತು ನಾವೇನಾದ್ರು ಶೋ ಮಾಡ್ಬೇಕು. ನನಗ್ ಬೇಕಾಗಿರ್ತಕ್ಕಂಥದ್ದು ನೀವ್ ಯಾವಾಗ್ಲೂ 500 ಐಡಿ ಯಾವಾಗ್ಲೂ ಏನೋ ಕೊಡೋದ್ಕಿಂತ ಆ ಡೇಟ್ ಅಲ್ಲಿ ನೀವು ನನಗೆ ಕೊಟ್ಬಿಟ್ರೆ, ಆ ಡೇಟು ನಿಮ್ಮ ಒಂದು ಕೊಡುಗೆ ಲೈಫ್ ಟೈಮ್ ನಾವ್ ನಿಮ್ಮೊಟ್ಟಿಗೆ ನಾನು ಏನ್ ಸಾಥ್ ಕೊಡ್ತಾ ಇದೀನಿ, ನೀವು ಮಾಡಿದ್ರು ಕೊಡ್ತೀನಿ, ನೀವು ಮಾಡಿಲ್ಲ ಅಂದ್ರೂ ಕೊಡ್ತೀನಿ. ಅದು ನನ್ ಮನ್ಸಲ್ಲಿದೆ. ಆರ್ಕೆ ಅದ್ ನಂದು, ವಿ ಸ್ಟಾರ್ ಅನ್ನೋದು ನಂದು. ಆ ಟೀಮ್ ಈ ಟೀಮ್ ಇವತ್ತರೆಗೂ ವಿ ಸ್ಟಾರ್ ಅಲ್ಲೇ ನಾನು ನೋಡಿಲ್ಲ. ಎಲ್ಲರಿಗೂ ನಾನು ಸಪೋರ್ಟ್ ಅಲ್ಲಿ ಬಂದಿದ್ದೀನಿ. ಆದ್ರೆ ಎಕ್ಸ್ಪೆಷಲಿ ಅವತ್ ಕೊಟ್ರೆ ನಿಮ್ದು ಆದ ಒಂದು ಬ್ರ್ಯಾಂಡ್. ಆರ್ಕೆ ಅನ್ನೋದು ನಿಮ್ದು, ನಂದಲ್ಲ ಸ್ನೇಹಿತರೆ. ಎಲ್ಲೇ ಹೋದ್ರು ಆಗಸ್ಟ್ 16ನೇ ತಾರೀಕು ಬಂತು ಅಂದ್ರೆ ಏನ್ ರೆವಲ್ಯೂಷನ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲಪ್ಪ ಇವರು. ಒಂದು ದಿನದಲ್ಲಿ ಈ ಲೆವೆಲ್ಗೆ ಕ್ಲೋಸಿಂಗ್, ಬಿಗ್ ಸಲ್ಯೂಟ್. ಆರ್ಕೆ ಟೀಮ್ 16ನೇ ತಾರೀಕು ಬರ್ಬೇಕಾದ್ರೆ ಎಲ್ಲಾರ್ದು ಆರ್ಕೆ ಬ್ಯಾಡ್ಜ್ ಇರುತ್ತೆ. ಎಲ್ಲರಿಗೂ ಬ್ಯಾಡ್ಜ್ ಕೊಡ್ತಾ ಇದೀನಿ ಅವತ್ತು. ಅಲ್ಲಿ ಕೂತ 1000 ಜನನು ನೋಡ್ತಾ ಇರ್ತಾರೆ, ಇದು ಆರ್ಕೆ 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 ಅಂತ ಒಳಗ್ ಹೋಗ್ಬೇಕಾರೆ ಎಲ್ಲಾರ್ದು ಬ್ಯಾಡ್ಜ್ ಮಾಡಿಸ್ತಾ ಇದೀನಿ. ಎಲ್ಲಾರ್ಗು ಪಿನ್ ಬ್ಯಾಡ್ಜ್ ಮಾಡಿಸ್ತಾ ಇದೀನಿ. ಆ ಬ್ಯಾಡ್ಜ್ ಬರುತ್ತೆ ಸ್ನೇಹಿತರೆ. ಅವತ್ತು ನಮ್ಮ ಸಕ್ಸಸ್ ಸ್ಟೋರಿ ಏನಿದೆಯಲ್ಲ 23ನೇ ತಾರೀಕಿಂದು, ಅವತ್ತಿನ ಸೆಲೆಬ್ರೇಷನ್ ಯಾವ ತರ ಇರುತ್ತೆ, ನನ್ ಕೈಲಿ ಮೈಕ್ ಸಿಕ್ಕಿದ್ರೆ ಅದ್ರ ಕಥೆನೆ ಬೇರೆ. ಅವತ್ತಿನ ವಾತಾವರಣಗಳು ನೋಡಿ ಯಾವ ತರ ವಾತಾವರಣ ಇದೆ. ಅದೇ 16ನೇ ತಾರೀಕಿಗೆ ನನ್ನ ಸುಂದರವಾದ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಸಹಕಾರ. ಇವತ್ತೇನ್ ರೂಬಿ ಡೈಮಂಡ್ ಆಗಿದ್ದೀನಿ. ನನ್ನ ಲಕ್ಸುರಿಯಸ್ಟ್ ಮನೆದು ವಿಡಿಯೋ ವಿಜುವಲೈಸೇಷನ್ ಅವತ್ತು ಲಾಂಚ್ ಆಗ್ತಾ ಇದೆ. ಕ್ಲಿಪ್ ಲಾಂಚ್ ಆಗ್ತಾ ಇದೆ ನಂದು. ತುಂಬಾ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಕಾರ್ಯಕ್ರಮ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ನೀವೆಲ್ಲರೂ ಸಾಥ್ ಕೊಡ್ತೀರಾ ಅನ್ಕೊಂಡಿದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಮ್ಮೆಲ್ಲರ ದಿನ ಅದು 23ಕ್ಕೆ ಸಾಥ್ ಕೊಡ್ತೀರಾ ಅನ್ಕೊಂಡಿದೀನಿ. ಒಂದ್ ಪಾರ್ಟು. ಮತ್ತೆ ಇನ್ನೊಂದು, ಯಾರ್ಯಾರು 700 SP ಹಾಕ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆ, ಸಾಧ್ಯತೆ ಆದಷ್ಟು 23ಕ್ಕೆ ಹಾಕಿ. ಹೆಂಗಿದ್ರೂ ಮಾಡ್ತೀರಾ, ಹೆಂಗಿದ್ರೂ ಮಾಡ್ಬೇಕು. ಅದನ್ನೇ 23ನೇ ತಾರೀಕು ಮಾಡಿ, ಗುರುವಾರ. ಯಾವತ್ತಿದ್ರು ಮಾಡದೆ, ಇನ್ 2 ದಿನ ಮುಂದಕ್ಕೆ ಹಾಕಿದ್ರು ಮಾಡದೆ. ಅದನ್ನ ಈಗ್ಲಿಂದಾನೇ ಪ್ರಿಪ್ರೇಷನ್ ಹಾಕಿ ಯಾವಾಗ್ಲೂ ಮಾಡೋದು. ಆ ದಿನ ಮಾಡಿದ್ರೆ
ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರು ಗುರುವಾರ ಲಾಗಿನ್ಸ್ ಮಾಡ್ತಾರೆ ಪ್ರತಿಯೊಂದು 100 SPಗೂ ಒಂದು ಕೂಪನ್ ಕೊಡ್ತಾ ಇದ್ದೀನಿ. ಆ ಕೂಪನ್ ಅದು 20 ಜನ ಮಾಡ್ಲಿ, 20 ಜನದಲ್ಲೇ ಡ್ರಾ ಮಾಡ್ಬಿಡಿ, 20 ಜನಕ್ಕೆ ಡ್ರಾ. ಅದೇ ಅದು ಓವರ್ಫ್ಲೋ ಇದೆ ನನಗೆ ಗೊತ್ತಿದೆ. ಸೊ ನೋಡುವ ಏನೇನಾಗುತ್ತೆ ಅಂತ ಹೇಳಿ. ಓಕೆ, ಆಲ್ ದ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.